ಓಂ ಗುರುದ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್, ವಾಸ್ತು ತಜ್ಞರು. ವಾಸ್ತುಮೂರ್ತಿ ಪರಂಜ್ಯೋತಿ, ವಾಸ್ತುದೇವೋ ಪರಿಶಿವ, ವಾಸ್ತುದೇವಸ್ಥೋ ಸರ್ವೇಶಂ, ವಾಸ್ತುದೇವೋ ನಮಾಮ್ಯಂ, ಶ್ರೀ ವಾಸ್ತುದೇವತೋಭ್ಯೋ ನಮಃ. ಅಂದ್ರೆ ಪರಮಾತ್ಮನ ಸ್ಮರಣೆಯನ್ನ ಮಾಡ್ತಾ ನಾವು ವಾಸ ಮಾಡುವಂತ ಮನೆಯ ಒಂದು ವಿಚಾರವಾಗಿ ಅಡಿಪಾಯದ ಬಗ್ಗೆ, ಅಡಿ ಅಂದ್ರೆ ಭೂಮಿಯ ಒಂದು ಮಟ್ಟದಿಂದ ಹೇಗೆ ನಾವು ಆಯಾ ವಾಸ್ತು ಮಾಡಬೇಕು, ಇವತ್ತಿನ ವಿಶೇಷ ಸಂಚಿಕೆ. ನಾನು ಮುಂದಿನ ಈ ಸಂಚಿಕೆಯನ್ನ ನಾನು 9 ಎಪಿಸೋಡ್ ಆಗಿ ಮಾಡಿ ಕಳಿಸ್ತಾ ಇದ್ದೀನಿ ಜನರಿಗೆ. ಯಾಕೆಂತಂದ್ರೆ ಜನರಿಗೆ ಗೊತ್ತು, ಗಣಿತ ಶಾಸ್ತ್ರ ಗೊತ್ತು, ವಿಜ್ಞಾನ ಶಾಸ್ತ್ರ ಗೊತ್ತು, ಸಮಾಜದ ಶಾಸ್ತ್ರ ಗೊತ್ತು, ಎಲ್ಲಾ ಶಾಸ್ತ್ರಗಳು ಗೊತ್ತಿದೆ. ಆದ್ರೆ ಅಳವಡಿಕೆಯಲ್ಲಿ ಮಾತ್ರ ಅವರೆಲ್ಲೋ ಹಿಂದೇಟ್ ಆಗ್ತಾ ಇದ್ದಾರೆ, ಫೇಲ್ ಆಗ್ತಾ ಇದ್ದಾರೆ. ಇದನ್ನ ಗಮನದಲ್ಲಿಟ್ಕೊಳ್ಳಿ. ಮನೆ ಕಟ್ಟುವಂತವ್ರಿಗೆ ಮಾತ್ರ, ಒಂದು ಫ್ಯಾಕ್ಟರಿ ಕಟ್ಟುವವರಿಗೆ ಅಥವಾ ಒಂದು ಸಂಸ್ಥೆ ಕಟ್ಟುವವರಿಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಇದನ್ನ ಗಮನದಲ್ಲಿಟ್ಕೊಳ್ಳಿ. ಇದನ್ನ ವಿಶೇಷವಾದ ಸಂಚಿಕೆ ನಾನು ನಿಮ್ಗೆ ಅರ್ಥ ಮಾಡಿಸಿಕೊಡ್ತೀನಿ. ಇವತ್ತಿನ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಈಗ ತಿಳ್ಕೊಳ್ಳೋಣ. ಒಂದು ಮನೆಯನ್ನು ಕಟ್ಟಬೇಕು ಅಂದ್ರೆ, ಈ ಭೂಮಿ ಮೇಲೆ ನಾವೊಂದು ಮನೆಯನ್ನು ಕಟ್ಟಬೇಕು ಅಂದ್ರೆ ಅದಕ್ಕೆ ಒಂದು ನಿವೇಶನ ಬೇಕು. ಆ ನಿವೇಶನಕ್ಕೆ ನಾವೊಂದು ಕ್ಷೇತ್ರ ಅಂತ ಹೇಳ್ತೀವಿ. ಆ ಕ್ಷೇತ್ರ ಅಂದ್ರೆ ಏನು? ನಾವು ತೆಗೆದುಕೊಳ್ಳುವಂತ 30-40 ಸೈಟ್, 40x40 ಸೈಟ್, 30x50 ಸೈಟ್, ಹೀಗೆ ಎನಿ ಒನ್ ನಂಬರ್ ಕ್ಯಾಲ್ಕುಲೇಷನ್ ಪ್ರಕಾರ ನೀವು 30x20 ತಗೊಂಡ್ರು ಅದು ನಿಮ್ಮ ನಿವೇಶನ, ಅದು ನಿಮ್ಮ ಕ್ಷೇತ್ರನೇ. ಆದ್ರೆ ಆ ಕ್ಷೇತ್ರದಿಂದ ಫಲವನ್ನು ಹೇಗೆ ಪಡ್ಕೊಳ್ಳೋದು ಇವತ್ತಿನ ವಿಶೇಷ ಸಂಚಿಕೆ. ಫಲ ಅಂದ್ರೆ ಏನು? ಆರೋಗ್ಯ, ಆಯುಷು, ಐಶ್ವರ್ಯ, ಹಣ, ಸಂತಾನ ಭಾಗ್ಯ, ಕುಟುಂಬದಲ್ಲಿ ಬಾಂಧವ್ಯ, ಸಮಾಜದಲ್ಲಿ ಸ್ಥಾನಮಾನ, ಗೌರವ. ನನ್ನ ಯಾವುದೇ ಕಾರ್ಯಕ್ರಮ ತೆಗೆದುಕೊಳ್ಳಿ, ಈ 5 ಪಂಚ ಸುಖಗಳಿಂದಲೇ ಪ್ರಾರಂಭ ಆಗುತ್ತೆ. ಪಂಚಭೂತಗಳು ಹೇಗೋ, ಪಂಚಭೂತಗಳು ಯಾವತ್ತೂ ಬದಲಾಗಿಲ್ಲ. ಗಾಳಿ ಇರ್ಬೋದು, ಬೆಂಕಿ ಇರ್ಬೋದು, ನೀರಿರ್ಬೋದು, ಆಕಾಶ ಇರ್ಬೋದು, ಭೂಮಿ ಇರ್ಬೋದು. ಅವು ತನ್ನ ಕಾರ್ಯವನ್ನು ಹೇಗೆ ಮಾಡ್ತವೆ, ಹಾಗೆ ಮನೆಗೆ ಈ 5 ಪಂಚ ಸುಖಗಳು ಬೇಕೇ ಬೇಕು. ಈ ಪಂಚ ಸುಖಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವತ್ತು ನಾವು ತಿಳಿಸ್ಕೊಡ್ಲಿಕ್ಕೆ ಬಂದಿರುವಂತಹ ಒಂದು ವಿಶೇಷವಾದಂತ ಏಕದಶ ಗಣಿತ ವರ್ಗ ಮತ್ತು ಅದರ ಫಲಗಳು. ಇದನ್ನು ತಿಳ್ಕೊಳ್ಬೇಕು. ಯಾಕೆಂತಂದ್ರೆ ಗಣಿತ ಶಾಸ್ತ್ರ, ಇಡೀ ನಮ್ಮ ಬ್ರಹ್ಮಾಂಡದಲ್ಲಿ ಗಣಿತ ಶಾಸ್ತ್ರ ಇದೆ. ಯಾವುದೇ ಒಂದು ವಸ್ತು ತಗೊಳ್ಳಿ ಅದಕ್ಕೊಂದು ಲೆಕ್ಕ ಇರ್ತದೆ. ಯಾವುದೇ ಒಂದು ವಸ್ತು ತಗೊಳ್ಳಿ ಅದಕ್ಕೊಂದು ವಿಜ್ಞಾನದ ಒಂದು ಶಾಸ್ತ್ರ ಇರ್ತದೆ. ಆ ಆಧಾರದ ಮೇಲೆ ನಡೀತಾ ಇದೆ. ಅಂದ್ರೆ ಗಣಿತ ಶಾಸ್ತ್ರ ಮತ್ತು ವಿಜ್ಞಾನ ಶಾಸ್ತ್ರ ಇವೆರಡೂ ಸಹ ನಮ್ಮ ಜೀವನದ ಅವಿಭಾಜ್ಯ ಅಂಗಗಳು. ಪ್ಲಸ್ ಎನರ್ಜಿ ಅಂಡ್ ಮೈನಸ್ ಎನರ್ಜಿ. ಈ ಎನರ್ಜಿ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಾವು ಕ್ಷೇತ್ರಫಲ ಅಂದ್ರೆ ಒಂದು ನಿವೇಶನ ಖರೀದಿ ಮಾಡಿದ್ವಿ, ಅದು ಯಾವುದೇ ದಿಕ್ಕಿರ್ಲಿ, ಎಲ್ಲ ದಿಕ್ಕುಗಳು ಒಳ್ಳೆಯ ದಿಕ್ಕು. ಆ ದಿಕ್ಕಿನ ವಿಚಾರದಲ್ಲಿ ಯಾವುದೇ ಬೇಡ. ಹಾಗೆ ಆ ಒಂದು ಕ್ಷೇತ್ರಫಲಕ್ಕೆ ಏನೇನು ಬರಬೇಕು? 5 ಫಲಗಳು ಬರಬೇಕು. ಒಂದು, ಕ್ಷೇತ್ರಫಲ ತೆಗೆದುಕೊಂಡ ಮೇಲೆ ಅದನ್ನು ನಾವು 9ರಿಂದ ಗುಣಿಸಿ 8ರಿಂದ ಭಾಗಿಸಿದಾಗ ಆ ಉಳಿಯುವಂತ ಶೇಷ ಸಂಖ್ಯೆಯನ್ನು ಆಯ ಅಂತ ಹೇಳ್ತೀವಿ. ಆ ಆಯ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಉತ್ತಮ ಫಲವನ್ನು ಕೊಡುವಂತ ಒಂದು ಆಯ ಇದೆ, ಮಧ್ಯಮ ಫಲವನ್ನು ಕೊಡುವಂತ ಇದೆ, ಶೂನ್ಯ ಫಲಗಳನ್ನು ಕೊಡುವಂತ ಆಯ ಇದೆ. ಇದರಲ್ಲಿ 3 ಆಯಗಳು ಬರ್ತವೆ. ನಾವು ನಂಬರ್ ಟು ನಂಬರ್ ಬೆಸ ಸಂಖ್ಯೆಯಲ್ಲಿ ತೆಗೆದುಕೊಂಡಾಗ ಅದು ಪರ್ಫೆಕ್ಟ್ ಆಗಿ ಬಂದಿದೆ ಅಂದ್ರೆ ಉತ್ತಮ ಆಯಗಳು. ಅದನ್ನ ನಾವು ನಂಬರ್ ಟು ನಂಬರ್ ಬಂತು, ಅದರಲ್ಲಿ ನಾವು ಇಂಚು ಲೆಕ್ಕದಲ್ಲಿ ಇಟ್ಟುಕೊಟ್ಟಿದ್ವಿ ಅಂದ್ರೆ ಅದು ಮಧ್ಯಮ ಆಯಗಳು. ಅದು ಯಾವುದೇ ನಂಬರ್ ಬಂದಿದೆ ಬಟ್ ಅಲ್ಲಿ 0 ಬಂದಿದೆ, ಶೂನ್ಯ ಬಂದಿದೆ ಅಂದ್ರೆ ಶೂನ್ಯ ಆಯಗಳು ಅಂತ ಹೇಳ್ತೀವಿ. 3 ಆಯಗಳು, 3 ಒಂದು ಫಸ್ಟ್, ಸೆಕೆಂಡ್, ಥರ್ಡ್ ಅಂದ್ರೆ 3 ಪುಟಗಳಿರ್ತದೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು ಮನೆ ಕಟ್ಟುವವರು. ಕೆಲವರು ಏನ್ ಮಾಡ್ತೀರಿ, ಸೈಟ್ ಇದೆ, ನಿಮ್ಮ ಹತ್ರ ದುಡ್ಡಿದೆ, ಅಧಿಕಾರ ಇದೆ, ಎಲ್ಲ ಇದೆ, ಬಟ್ ಆಯವನ್ನ ನೋಡೋದಿಲ್ಲ. ನಿಮ್ಮ ಹತ್ರ ಏನಿದ್ರು ನಿಮ್ಮ ಮನೆಯ ಒಂದು ಆಯ ಸರಿಯಾಗಿತ್ತು ಅಂದ್ರೆ ಆ ಆಯದ ಪ್ರಕಾರ ನೀವು ಮನೆಯನ್ನು ಕಟ್ಟಿದಾಗ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ಯಾವತ್ತೂ ನಿಮ್ಮ ಬೆನ್ನಿಂದ ಇರ್ತದೆ. ಆದ್ರೆ ನಾವು ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ, ಬೇಡವಾಗಿದ್ದು ಕೊಡ್ತೀವಿ. ಸಕ್ಸಸ್ ಬದಲಿಗೆ ಫೇಲ್ಯೂರ್ ನಮ್ಮ ಬೆನ್ನಿಂದ ಬಿದ್ದಿರ್ತದೆ. ಅಂದ್ರೆ ನಾವು ಯಾವುದೇ ಕೆಲಸದಲ್ಲಿ ಕೈ ಹಾಕಿ ಫೇಲ್ ಆಗೋದು, ಮನಃಶಾಂತಿ ಇರೋದಿಲ್ಲ. ಅದಕ್ಕೆ ಇವತ್ತಿನ ವಿಶೇಷ ಸಂಚಿಕೆ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಆಯ ಒಂದಾಯ್ತಾ, ನೆಕ್ಸ್ಟ್ ಬರೋದು ಧನ. ಧನವನ್ನ ನಾವು ಹೇಗೆ ಗುಣಿಸ್ಬೇಕು ಅದು ಹೇಳ್ಕೊಡ್ತೀವಿ. ಅದಾದ್ಮೇಲೆ ಬಂದು ಋಣ. ಆ ಮನೆಗೆ ಒಂದು ಋಣ ಅಂದ್ರೆ ಸಂಪಾದನೆ ಜಾಸ್ತಿ ಇದೆ, ಖರ್ಚು ಅದಕ್ಕೆ ತಕ್ಕ ಮಟ್ಟಿಗೆ ಖರ್ಚಿದೆ. ಇದನ್ನು ನಾವು ಧನ ಮತ್ತೆ ಋಣ ಅಂತ ಹೇಳ್ತೀವಿ. ಅಂದ್ರೆ ಆದಾಯ ಮತ್ತು ಖರ್ಚು ಅಂತ ಹೇಳ್ತೀವಿ. ಹಾಗೆ ಆ ಮನೆಗೆ ಒಂದು ಆಯುಷ್ ಅಂತ ಇರ್ತದೆ. ಅಂದ್ರೆ 120 ವರ್ಷ ಆ ಒಂದು ಮನೆಗೆ ಅದ್ರೊಳಗಡೆ ಆಯುಷ್ ಬರ್ತದೆ. ಹಾಗೆ ಮನುಷ್ಯನಿಗೆ ಹೇಗೆ ಭಗವಂತ 120 ವರ್ಷ ಅಂತ ಕೊಟ್ಟಿದ್ದಾನೋ ಹಾಗೇನೆ ಈ ಒಂದು ಮನೆಗೂ ಇಷ್ಟು ವರ್ಷ ಅಂತ ಇರ್ತದೆ. ಈಗ ನೋಡಿ, 60 ಮೇಲ್ಪಟ್ಟು ಬಂದಾಗ ಅದಕ್ಕೆ ಒಂದು ಲೆಕ್ಕ ಇರ್ತದೆ. ಆ ಮನೆಗೆ ಒಂದು ಆಯುಷ್ಯ ಇರ್ತದೆ.
60ರಿಂದ ನಿಮ್ಮ 117 ವರ್ಷ ತನಕ ಆಯುಷ್ ಇರ್ತದೆ. ಹಾಗೆ ಮನುಷ್ಯನಿಗೂ ಅಷ್ಟೇ, ನಾವು ಹುಟ್ಟಿದಾಗಿಂದ ನಮ್ಮ ಕೊನೆಯ ಒಂದು ದಿನಗಳವರೆಗೂ ನಾವು 120 ವರ್ಷ ನಮ್ಮ ಆಯುಷ್ ಇದೆ ಅಂತ ಇತಿಹಾಸದಲ್ಲಿ ಇದೆ, ಶಾಸ್ತ್ರದಲ್ಲಿದೆ, ಪುರಾಣದಲ್ಲಿದೆ, ಭಗವದ್ಗೀತೆಯಲ್ಲಿದೆ, ಕೆಲವೊಂದು ಎಲ್ಲ ಗ್ರಂಥಗಳಲ್ಲಿದೆ. ಗ್ರಂಥವನ್ನು ಓದಿದಾಗ ಗೊತ್ತಾಗುತ್ತೆ ಅದರ ಗ್ರಂಥಿ ಏನು ಅಂತ. ಹಾಗೇನೆ ಹೀಗಿರ್ಬೇಕಾದ್ರೆ 120 ವರ್ಷ ಆಯುಷ್, ಆ ಮನೆಗೆ ಎಷ್ಟು ವರ್ಷ ಆಯುಷ್, ಧನ ಎಷ್ಟಿದೆ, ಋಣ ಎಷ್ಟಿದೆ, ಆಯುಷ್ ಎಷ್ಟಿದೆ, ಆ ಮನೆಗೆ ಅಧಿಪತಿ ಯಾರಿದ್ದಾರೆ, ಇದು ಇಂಪಾರ್ಟೆಂಟ್. ಯಾಕೆಂತಂದ್ರೆ ಮನೆಗೆ ಹೇಗೆ ಮುಖ್ಯಸ್ಥನು ಇರ್ತಾನೋ ಹಾಗೆ ಆ ಒಂದು ಮನೆಯ ಆಯದ ಲೆಕ್ಕಾಚಾರದಲ್ಲಿ ಒಬ್ಬ ಮುಖ್ಯಸ್ಥ ಇರ್ತಾನೆ. ಅದನ್ನ ತಿಳ್ಕೊಳ್ಬೇಕು. ಯಾಕೆಂತಂದ್ರೆ ಅವತ್ತನ್ನು ನೀವು ತಿಳ್ಕೊಂಡಾಗ ನಿಮ್ಮ ಜೀವನದಲ್ಲಿ ನೀವು ಹಿಂದೆ ಏನೇನು ಸಮಸ್ಯೆಗಳು ಅನುಭವಿಸಿದ್ರೋ ಗೊತ್ತಿಲ್ಲ, ಮುಂದೆ ಏನ್ ಸಮಸ್ಯೆ ಅನುಭವಿಸ್ಬೇಕು, ಮುಂದೆ ನಮ್ಗೆ ಏನು ಫಲ ಬೇಕು. ನಾವು ಪ್ರತಿದಿನ ನಾವು ದೇವರಲ್ಲಿ ಕೇಳ್ತಾ ಇರ್ತೀವಿ, ಆರೋಗ್ಯ ಕೊಡು, ಆಯುಷ್ ಕೊಡು, ಐಶ್ವರ್ಯ ಕೊಡು, ಸಂಪತ್ತು ಕೊಡು, ಸಮೃದ್ಧಿ ಕೊಡು, ಸಂತಾನ ಭಾಗ್ಯ ಕೊಡು ಅಂತ ಕೇಳ್ತಾ ಇರ್ತೀವಿ. ಆದ್ರೆ ದೇವರು ಅಸ್ತು ಅಂತಾರೆ ವಿನಃ ಅದನ್ನೆಲ್ಲ ನಾವು ಕೇಳಿ ಪಡ್ಕೊಳ್ಬೇಕು ಅಂದ್ರೆ ನಾವು ವಾಸ ಮಾಡುವಂತ ಮನೆ ವಿಶೇಷವಾಗಿ ಸರಿಯಾಗಿ ನ್ಯಾಯಸಮ್ಮತವಾಗಿರ್ಬೇಕು. ಹಾಗೆ ಈ ಒಂದು ಬರೋದೇ ಆಯದ ಬಗ್ಗೆ ಕೆಲವರು ಹೇಳಿಕೊಟ್ಟಿರೋದಿಲ್ಲ. ಕಾರಣ ಇಷ್ಟೇ, ನಾವು ಕೇಳೋದಿಲ್ಲ, ಹೇಳಿದ ಮಾತು ಕೇಳೋದಿಲ್ಲ. ನೋಡಿ, ಬ್ರಾಹ್ಮಣ ಮಹಾಪ್ರಭುಗಳು ನಿಮಗೆ ಆಯದ ಬಗ್ಗೆ ಹಾಕಿ ಕೊಟ್ಟಿರ್ತಾರೆ. ನಾವು ಮನೆಯನ್ನು ಕಟ್ಟಬೇಕಾದ್ರೆ ಅದು ಸರಿ ಪ್ರಮಾಣದಲ್ಲಿ ನಾವು ಮಾಡಿದೀವ ಇಲ್ವಂತ ನಾವು ಮನೆಯ ಮುಖ್ಯಸ್ಥರು ಅದನ್ನ ಗಮನಿಸೋದಿಲ್ಲ, ಅಲಕ್ಷ್ಯವನ್ನ ಮಾಡ್ತೀವಿ. ಲಕ್ಷ್ಯವನ್ನ ಮಾಡಿದ್ರೆ ಅನುಭವಿಸ್ತೀವಿ ಒಳ್ಳೆಯದನ್ನ, ಅಲಕ್ಷ್ಯವನ್ನ ಮಾಡಿದ್ರು ಅದಕ್ಕೂ ನಾವು ಅನುಭವಿಸ್ತೀವಿ. ಇವತ್ತಿನ ಸಂಚಿಕೆಯಲ್ಲಿ ಇದು ನೋಡಿ, ಇದು ಇಲ್ಲಿ ತನಕ ಬಂತು. ಎಲ್ಲಿಂದ? ಆಯ, ಧನ, ಋಣ, ಆ ಮನೆಗೆ ಆಯುಷು, ಆ ಮನೆಗೆ ಅಧಿಪತಿ, ಈ 5 ಬಂತು ಅಂದ್ರೆ ಇನ್ನೆಲ್ಲದರಲ್ಲೂ ಹೆಚ್ಚು ಕಡಿಮೆ ಇರ್ತದೆ, ಅದು ನಮ್ಮ ಕಂಟ್ರೋಲ್ ಇರೋದಿಲ್ಲ. ವಾರ, ತಿಥಿ, ಕರ್ಣ, ನಕ್ಷತ್ರ, ಇವ್ಯಾವು ಅದು ಏನ್ ಮಾಡ್ಬೇಕು ಅದರದ್ದು ಕೆಲಸ ಅವ್ರು ಮಾಡ್ತಾರೆ. ಹಾಗೆ ನಮ್ಮ ಜೀವನದಲ್ಲಿ ಆರೋಗ್ಯ ಇತ್ತು ಅಂದ್ರೆ ಆಯುಷ್ಯ ಪ್ರಾಪ್ತಿಯಾಗುತ್ತೆ, ಹಣ ಇತ್ತು ಅಂದ್ರೆ ಐಶ್ವರ್ಯಗಳನ್ನು ಪಡ್ಕೊಳ್ಬಹುದು, ಪತಿ ಪತ್ನಿಯರ ಬಾಂಧವ್ಯ ಚೆನ್ನಾಗಿದ್ರೆ ಅಂದ್ರೆ ನಮ್ಮ ಜೀವನದ ಒಂದು ಸಾಂಸಾರಿಕ ಸುಖವನ್ನು ಅನುಭವಿಸಿ ಆಚೆ ಹೋಗ್ಬೋದು. ನಮ್ಮ ಮಕ್ಕಳ ಒಂದು ಲೈಫ್ ಅಂದ್ರೆ ಮಕ್ಕಳಿಗೆ ಏನು ಮುಂದೆ ಅವ್ರನ್ನ ಉನ್ನತವಾದಂತ ಜಾಗದಲ್ಲಿ ನೋಡ್ಬೇಕು, ನಾವು ಸ್ಥಾನಮಾನವನ್ನು ಕಲ್ಪಿಸ್ಕೊಳ್ಬೇಕು ಅಂತಂದ್ರೆ ಮಕ್ಕಳ ಲೈಫ್ ಚೆನ್ನಾಗಿರ್ಬೇಕು. ಇದು 4 ಚೆನ್ನಾಗಿತ್ತು ಅಂದ್ರೆ ನಮಗೆ ಸಿಗಬೇಕಾದಂತ ಸ್ಥಾನಮಾನ ಗೌರವ ನಮ್ಮನ್ನು ಹುಡಿಕೊಂಡು ಬರ್ತದೆ. ಇವತ್ತಿನ ಈ ಸಂಚಿಕೆಯಲ್ಲಿ ಈಗ ತಿಳ್ಕೊಳ್ಳೋಣ. ಇಷ್ಟು 5 ಆಯ್ತು. ಈಗ ಬರೋಣ, ಅದು ಈಗ ನೋಡಿ, 9ರಿಂದ ಗುಣಿಸಿ 8ರಿಂದ ಭಾಗಿಸಿದಾಗ ಆ ಉಳಿಯುವಂತ ಶೇಷ ಸಂಖ್ಯೆ 1 ಬಂದರೆ ಅದನ್ನ ನಾವೇನೇನ್ಬೇಕು? ಧ್ವಜಾಯ. ಧ್ವಜ ಎಲ್ಲಿ ಹಾರಿಸ್ತೀವಿ? ಗೆದ್ದಾಗ ಹಾರಿಸ್ತೀವಿ, ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಹಾರಿಸ್ತೀವಿ, ಅಥವಾ ನಾವು ಯಾವುದೋ ಒಂದು ಕ್ಷೇತ್ರದಲ್ಲಿ ನಮಗೆ ನಮ್ಮೊಳಗಡೆ ಏನೋ ಒಂದು ಮನೆಯಲ್ಲಿ ಸಂತೋಷ ಆದಾಗ ಧ್ವಜ ಹಾರಿಸಿದಷ್ಟು ಸಂತೋಷವಾಗುತ್ತೆ. ಹಾಗೇನೆ ಧ್ವಜ ಅನ್ನೋದು ಒಂದು ವಿಜಯದ ಸಂಕೇತ. ವಿಜಯ ಆದಾಗ ಮಾತ್ರ ಧ್ವಜವನ್ನು ಹಾರಿಸ್ತೀವಿ. ಶ್ಲೋಕಗಳು, ಸಮಸ್ಯೆಗಳು ಅಥವಾ ಕಷ್ಟಗಳು ಬಂದಾಗ ಯಾರು ಧ್ವಜವನ್ನು ಹಾರಿಸೋದು. ಹಾಗೆ ನಿಮ್ಮ ಮನೆಯಲ್ಲಿ ಧ್ವಜವನ್ನು ಹಾರಿಸ್ಬೇಕಾ? ನೀವು ನಂತರ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಹಾರಿಸಿ ನಿಮ್ಮ ಧ್ವಜವನ್ನು ಹಾರಿಸಿ ಆ ಒಂದು ಸಕ್ಸಸ್ ಅನ್ನ ಕಾಣಬೇಕಾ? ಧ್ವಜಾಯದಲ್ಲಿ ಮನೆಯನ್ನ ಕಟ್ಟಿ, ಮನೆಯನ್ನು ಕಟ್ಟಿ. ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ಧ್ವಜ ವಿಜಯದ ಸಂಕೇತ, ಸರ್ವಶ್ರೇಷ್ಠವಾದಂತ ಆಯ, ಎಲ್ಲಾ ದಿಕ್ಕುಗಳಿಗೂ ಆಗಿ ಬರ್ತದೆ. ನೀವು ಯಾವುದೇ ದಿಕ್ಕಿನ ನಿವೇಶನ ಇರಲಿ, ಆ ನಿವೇಶನಕ್ಕೆ ಧ್ವಜಾಯವನ್ನು ನೀವು ಕಟ್ಟಬಹುದು. ಧ್ವಜಾಯದಿಂದ ಆರೋಗ್ಯ, ಆಯುಷು, ಐಶ್ವರ್ಯ, ಸಂತಾನ ಅಭಿವೃದ್ಧಿ, ಸಂತಾನ ಭಾಗ್ಯ, ಜೊತೆಯಲ್ಲಿ ಮಕ್ಕಳ ಭವಿಷ್ಯ, ಸಾಂಸಾರಿಕ ಜೀವನ ಚೆನ್ನಾಗಿರ್ತದೆ. ನಿಮಗೆ ಹಣಕಾಸಿನ ಅರಿವುಗಳು ಬರ್ತದೆ, ಸಕ್ಸಸ್ಸು ನಿಮ್ಮನ್ನು ಹುಡಿಕೊಂಡು ಬರ್ತದೆ, ಮನಃಶಾಂತಿ ಇರ್ತದೆ, ನಿಮಗೆ ಸಮಾಜದಲ್ಲಿ ಸ್ಥಾನಮಾನ ಗೌರವವನ್ನು ಇರ್ತದೆ. ಈಗ ಉದಾಹರಣೆಗೆ ಸ್ವಾತಂತ್ರ್ಯ ದಿನಾಚರಣೆಗೆ ಯಾರನ್ನ ಕರೀತಾರೆ? ಮುಖ್ಯಸ್ಥನ ಕರೀತಾರೆ. ಏನಕ್ಕೆ? ಧ್ವಜ ಆರಿಸಲಿ, ಅವನು ಮುಖ್ಯಸ್ಥ ಅಂತ. ಹಾಗೆ ನಮ್ಮ ಮನೆಯ ಧ್ವಜ ಆರಿಸುವಂತ ನಾನು ಮುಖ್ಯಸ್ಥ, ನಾನೇ ಆರಿಸೋದು, ಯಾಕೆಂದ್ರೆ ನನ್ನ ಮೇಲೆ ಡಿಪೆಂಡ್ ಆಗಿರ್ತಾರೆ. ಹಾಗೆ ನಿಮ್ಮ ಮನೆಯಲ್ಲಿ ಕಟ್ಟುವಂಥವ್ರು ಒಂದು ವೇಳೆ ಕೇಳ್ಬೋದು, ಈಗ ಹೊಸ ಮನೆ ಕಟ್ಟೋರಿಗೇನ ಹೇಳಿದ್ರಿ, ಹಳೆ ಮನೆ ಕಟ್ಟೋರ ಪರಿಸ್ಥಿತಿ ಏನು? ಆಗ ನಾವು ಆ ಮನೆಗಳನ್ನ ಪರಿಶೀಲನೆ ಮಾಡಿದಾಗ ಯಾವ ಆಯದಲ್ಲಿ ಮನೆಯನ್ನ ಕಟ್ಟಿದ್ದೀರಿ. ಕೆಲವರು ಏನ್ ಮಾಡ್ತಾರೆ, ಔಟರ್ ಟು ಔಟರ್ ಅಂದ್ರೆ ಹೊರಗಿಂದ ಹೊರಗೆ ಆಯವನ್ನು ಕೊಟ್ಬಿಡ್ತಾರೆ. ಹೊರಗಿಂದ ಹೊರಗೆ ಆಯವನ್ನು ಕೊಡೋದು ದೇವಸ್ಥಾನಗಳಿಗೆ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್ಗಳಿಗೆ,
ಹಾಗೂ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳನ್ನು ಅಂದ್ರೆ ಸರ್ಕಾರಿಯೇತರ ಕೆಲಸಗಳ ಸಂಸ್ಥೆಗಳಿಗೆ ದೊಡ್ಡ ದೊಡ್ಡ ಗೋಡನ್ಗಳು ಕಟ್ಟಲಿಕ್ಕೆ ಹೊರಾಯವನ್ನು ಕೊಡ್ತೀವಿ, ತೆಗೆದುಕೊಳ್ತಾರೆ. ಯಾಕೆಂತಂದ್ರೆ ನೋಡಿ, ಹೊರಾಯಕ್ಕೂ ಒಳಾಯಕ್ಕೂ ವ್ಯತ್ಯಾಸ ಏನು? ಈಗ ಒಬ್ಬ ಮನುಷ್ಯ ಹೊರಗಡೆ ಹೋಗಿ ಅವನು ಸಂಪಾದನೆ ಮಾಡಬೇಕು. ಯಾರ ಜೊತೆ ಹೋರಾಟ ಮಾಡಬೇಕು? ವ್ಯಾಪಾರದ ಜೊತೆ, ಕೆಲಸಗಾರರ ಜೊತೆ, ಮತ್ತೊಂದು ಏನೇ ಒಂದಿದ್ರು ಅಲ್ಲಿ ಹೋರಾಟವನ್ನು ಮಾಡಿ ಗಳಿಸಿದಂತ ಹಣವನ್ನ ತಂದು ಕ್ಷೇಮವಾಗಿ ಮನೆಯಲ್ಲಿ ಇಡಬೇಕು. ಹೊರಗಡೆನೂ ಹೋರಾಟ, ಗುದ್ದಾಟ, ಎನರ್ಜಿನ ಖರ್ಚಾಗಿರ್ತದೆ. ಮನೆಗೆ ಬರೋದೇನಕ್ಕೆ? ಆ ಎನರ್ಜಿನ ಮತ್ತೆ ಫುಲ್ಫಿಲ್ ಮಾಡ್ಲಿಕ್ಕೆ. ಈಗ ಮನೆಗೂ ಬಂದ್ರಿ, ಇಲ್ಲೂ ಹೊರಾಯವನ್ನು ಇಟ್ಟು ಮನೆಯನ್ನ ಕಟ್ಟಿದ್ರಿ, ಹೊರಗಡೆನೂ ಹೋರಾಟ, ಗುದ್ದಾಟ, ಕಚ್ಚಾಟ, ಹಣಕ್ಕೋಸ್ಕರ, ಜೀವನ ಶೈಲಿಗೋಸ್ಕರ. ಮನೆಗೆ ಬಂದಾಗ್ಲೂ ಅದೇ ತರ ಆದಾಗ ಮನುಷ್ಯನಿಗೆ ನೆಮ್ಮದಿ ಇರೋದಿಲ್ಲ, ಅಶಾಂತಿ ಆಗತ್ತೆ. ಕೋರ್ಟು ಕಚೇರಿಗಳಲ್ಲಿ ಹೊರಾಯನೇ ಕಟ್ಟಬೇಕು. ಯಾಕೆಂದ್ರೆ ಅಲ್ಲಿ ದುಷ್ಟರಿರ್ತಾರೆ, ರೌಡಿಗಳಿರ್ತಾರೆ, ಸರ್ಕಾರದ ಲೆಕ್ಕಗಳಿರ್ತದೆ, ಅಲ್ಲಿ ತುಂಬಾ ಜನಕ್ಕೆ ಜವಾಬ್ ಕೊಡಬೇಕಾಗತ್ತೆ, ಹೋರಾಟಗಳಿರ್ತದೆ. ಬಟ್ ಈ ಮನೆಗೆ ಬಂದಾಗ ಶಾಂತಿಯಿಂದ, ಅದು ಯಾವುದೇ ಕ್ಷೇತ್ರದಲ್ಲೂ, ಯಾವುದೇ ಒಂದು ಪಂಗಡ, ಒಂದು ಇದಕ್ಕೆ ತೆಗೆದುಕೊಳ್ಳಿ, ಎಲ್ಲರಿಗೂ ಅಷ್ಟೇ ಮನೆಗೆ ಬರೋದೇನಕ್ಕೆ? ಕ್ಷೇಮವಾಗಿ ನೆಮ್ಮದಿಯಾಗಿ ನಿದ್ರೆ ಮಾಡಿ, ಊಟವನ್ನು ಮಾಡಿ, ಸುಖವನ್ನು ಅನುಭವಿಸಿ, ಮತ್ತೆ ರೀಚಾರ್ಜ್ ಮಾಡಿಕೊಂಡು ದೇಹವನ್ನ ಮತ್ತೆ ಹೋಗಿ ಸಂಪಾದನೆ ಮಾಡಲಿಕ್ಕೆ. ಉದಾಹರಣೆಗೆ ಪ್ರಾಣಿ ಪಕ್ಷಿ ತಗೊಳ್ಳೋಣ. ಬೇಟೆ ಆಡ್ತವೆ, ಆಹಾರಕ್ಕೋಸ್ಕರ ಆ ಗೂಡಿಂದ ಹೋಗಿ ಬೇಟೆ ಆಡ್ಕೊಂಡು ಹೋರಾಟ ಮಾಡಿ ಆಹಾರವನ್ನು ತಂದು ಅವ್ರ ಮಕ್ಕಳಿಗೆ ತಿನ್ನಿಸ್ತವೆ, ಮರಿಗಳಿಗೆ ಅಥವಾ ಪ್ರಾಣಿ ಪಕ್ಷಿಗಳಿಗೆ. ಅವು ತಿಂದು ನೆಮ್ಮದಿಯಾಗಿ ಗೂಡಲ್ಲಿ ಬದುಕ್ತವೆ. ಆದ್ರೆ ಮನುಷ್ಯ ಏನ್ ಮಾಡ್ತಾನೆ? ಹೊರಗಡೆನೂ ಹೋರಾಟ, ಹೊರಗಡೆ ಬಂದ್ರು ಹೋರಾಟ. ಹೊರಗಡೆ ದುಡಿಮೆಗೋಸ್ಕರ ಹೋರಾಟ ಮಾಡಿದ್ರೆ ಮನೆಯಲ್ಲಿ ಬಂದಾಗ ಮಕ್ಕಳ ಪರಿಸ್ಥಿತಿ ಚೆನ್ನಾಗಿರಲ್ಲ, ಮನೆಯಲ್ಲಿ ಗಂಡ ಹೆಂಡತಿ ಬಾಂಧವ್ಯ ಚೆನ್ನಾಗಿರಲ್ಲ, ಆರ್ಥಿಕ ಪರಿಸ್ಥಿತಿಗಳ ಖರ್ಚುಗಳು ಜಾಸ್ತಿ ಆಗ್ತಾ ಇರ್ತದೆ, ನೆರೆಹೊರೆಯವರ ಕಾಟ ಅಥವಾ ಏನೋ ಒಂದು ಸಮಸ್ಯೆ, ಅನಾರೋಗ್ಯಗಳು ಬಂದು ನಿಮ್ಮನ್ನ ಕಾಡ್ತಾ ಇರ್ತದೆ. ಇವೆಲ್ಲದನ್ನು ಒಳಗೆ ಮತ್ತೆ ಹೊರಗೆ ಎರಡೂ ಫೇಸ್ ಮಾಡಬೇಕಾದ್ರೆ ಆ ಮನುಷ್ಯ ಜರ್ಜರಿತನಾಗಿ ಹೋಗ್ತಾನೆ. ಇದು ನಿಯಮ. ನಾನು ಏನು ಹೇಳ್ತೀನಿ ಅಂದ್ರೆ, ನೀವು ಯಾವುದೇ ತರದ ಮನೆಯನ್ನು ಕಟ್ಟಿ, ಯಾವುದೇ ದಿಕ್ಕಿನ ಮನೆಯನ್ನು ಕಟ್ಟಿ, ಆದ್ರೆ ಎಲ್ಲಾ ದಿಕ್ಕುಗಳು ಒಳ್ಳೆಯ ದಿಕ್ಕುಗಳೇ. ಆದ್ರೆ ನೀವು ಕಟ್ಟಬೇಕಾದ್ರೆ ಗಮನಿಸಬೇಕಾದಂತ ಅಂಶಗಳು: ಆಯ, ಧನ, ಋಣ, ಆ ಮನೆಗೆ ಆಯುಷು, ಆ ಮನೆಗೆ ಅಧಿಪತಿ. ಇದಿಷ್ಟು ಸರಿಯಾಗಿತ್ತು ಅಂದ್ರೆ ನಿಮ್ಮ ನೆಮ್ಮದಿಯಂತ ಜೀವನ, ನಿಮಗೆ ಏನು ಈ ಬ್ರಹ್ಮಾಂಡದಲ್ಲಿ, ಈ ಭೂಮಿಯಲ್ಲಿ ಸಿಗಬೇಕಾದಂತ ಸಕ್ಸಸ್ ನಿಮಗೆ ಸಿಗುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಪರಿಪೂರ್ಣ ಮನೆಯನ್ನು ಕಟ್ಟಿ ಅಂತ ಹೇಳ್ತೀವಿ. ಮನೆ ಕಟ್ಟುವ ವಿಚಾರದಲ್ಲಿ ಆತರ ಬೇಡ. ನೀವು ಮನೆ ಕಟ್ಟಿದ್ರಿ, ಪ್ಲಾನ್ ಹಾಕಿಸ್ಕೊಂಡು ಬಂದ್ರಿ, ಆಯವನ್ನು ಅವರು ಕೊಟ್ಟಿದ್ರು, ಆ ಆಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಿಮ್ಮ ಜೀವನದ ಟ್ರ್ಯಾಕ್ ತಪ್ಪು ಹೋಗುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಹಾಗೆ ತುಂಬಾ ಒಳ್ಳೆಯ ಆಯ, ಇದನ್ನು ಯಾರ್ಯಾರೆಲ್ಲ ಅಳವಡಿಸ್ಕೊಳ್ಬಹುದು? ಯಾರು ಬೇಕಾದ್ರೂ ಅಳವಡಿಸ್ಕೊಳ್ಬಹುದು. ಅಂದ್ರೆ ಸಮಾಜಕ್ಕೆ ಒಳ್ಳೇದನ್ನು ಮಾಡೋರು, ಈ ಒಂದು ಭೂಮಿ ಬ್ರಹ್ಮಾಂಡಕ್ಕೆ ಒಳ್ಳೇದನ್ನು ಬಯಸೋರು, ಸಮಾಜದಲ್ಲಿ ಸ್ಥಾನಮಾನ ಗೌರವ ಬೇಕು ಅನ್ನೋರು, ನೆಮ್ಮದಿ ಶಾಂತಿ ಬೇಕು ಅನ್ನೋರು ಧ್ವಜಾಯವನ್ನ ಅಳವಡಿಸ್ಕೊಳ್ಬಹುದು. ಓಕೆನಾ? ಹಾಗೆ ವಿಶೇಷವಾಗಿ ಮನೆಗಳಿಗೆ ಇದಕ್ಕೆ ಪಥ್ಯಗಳೇನಿರುವುದಿಲ್ಲ. ಅಂದ್ರೆ ನೀನು ಮಾಂಸಾಹಾರಿನೋ, ನೀನು ಸಸ್ಯಾಹಾರಿನೋ, ನೀನು ಯಾವ ಜಾತಿ, ಯಾವ ಕುಲ ಏನು ಇರೋದಿಲ್ಲ. ಯಾಕಂದ್ರೆ ಗಣಿತಶಾಸ್ತ್ರಕ್ಕಾಗ್ಲಿ ವಿಜ್ಞಾನ ಶಾಸ್ತ್ರಕ್ಕಾಗ್ಲಿ ಇನ್ನ ಜಾತಿ ಕುಲ ಏನೂ ಗೊತ್ತಿಲ್ಲ. ದಯಮಾಡಿ ಅದನ್ನ ನಿಮ್ಮ ತಲೆಯಲ್ಲಿದ್ರೆ ತೆಗೆದು ಹಾಕ್ಬಿಡಿ. ನೀವು ಮನೆ ಕಟ್ಟುವವರು ಧ್ವಜಾಯದಲ್ಲಿ ಕಟ್ಟಬಹುದು, ಯಾವುದೇ ದಿಕ್ಕಿರ್ಲಿ ಕಟ್ಟಬಹುದು. ಆದ್ರೆ ಉಚ್ಚ ಸ್ಥಾನದಲ್ಲಿ ಪ್ರವೇಶ ದ್ವಾರ ಇರಬೇಕು. ಈ ಆಯದಲ್ಲಿ ಮನೆಯನ್ನು ಕಟ್ಟುವವರಿಗೆ ಸಂತಾನ ಭಾಗ್ಯ, ಸಮೃದ್ಧಿ, ಉತ್ತಮ ಮಕ್ಕಳು ಜನನವಾಗೋದು, ಆ ಮಕ್ಕಳು ಸಮಾಜಕ್ಕೆ ಮಾದರಿ ಆಗೋದು, ನೀವು ಗಳಿಸಿದಂತ ಸಂಪತ್ತನ್ನ ನೀವು ಅನುಭವಿಸ್ತೀರಿ. ಆಯ್ತಾ? ನಮ್ಮಂತರ ನಿಮ್ಗೆ ಸಮಾಜದಲ್ಲಿ ಸಿಗ್ಬೇಕಾದಂತ ಸ್ಥಾನಮಾನ ಗೌರವ ಇದೆಲ್ಲ ಸಿಗುತ್ತೆ. ಅದೇ ನಿಮ್ಮ ಮಕ್ಕಳು ಉತ್ತಮ ಮನೆತನಕ್ಕೆ ಹೋಗಿ ಉತ್ತಮ ಮನೆತನದ ಸೊಸೆ ಆಗೋದು, ಅಥವಾ ನಿಮ್ಮ ಮನೆಗೆ ಉತ್ತಮ ಮನೆತನದ ಒಂದು ಹೆಣ್ಣು ಬಂದು ಆ ಮನೆ ನಿಮ್ಮ ಮನೆಯನ್ನು, ಆ ಹೆಣ್ಣು ಮಗು ನಿಮ್ಮ ಮನೆಯನ್ನು ಬೆಳಗುವುದು, ಇದೆಲ್ಲ ಫಲಗಳನ್ನು ಇದು ಅಟ್ರಾಕ್ಟ್ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ. ಇದೇ ಆಯಕ್ಕೆ ಇರುವಂತ ಮೊದಲನೇ ನಿಯಮ. ಇದು ಮೊದಲನೇ ಸ್ಥಾನದಲ್ಲಿ ಬರ್ತದೆ. ಹಾಗಿದ್ದಾಗ ಶಾಂತ ಸ್ವಭಾವದವರಾಗಿರ್ತೀವಿ, ನಮ್ಮಿಂದ ಉತ್ತಮವಾದಂತ ಒಂದು ಟೀಚಿಂಗ್ ಪ್ರೊಫೆಷನ್ಗೆ ಹೋಗ್ತೀವಿ, ಒಂದೊಳ್ಳೆ ಕಂಪನಿಗಳನ್ನು ಸ್ಥಾಪಿಸ್ತೀವಿ, ಅಥವಾ ಸಮಾಜಕ್ಕೆ ನಮ್ಮಿಂದ ಏನಾದರೂ ಒಳ್ಳೆಯದನ್ನು ಕೊಡ್ತೀವಿ. ಇದನ್ನೆಲ್ಲ ಅಟ್ರಾಕ್ಟ್ ಮಾಡೋದೇ ಈ ಧ್ವಜಾಯ. ಧ್ವಜ ಯಾವತ್ತೂ ವಿಜಯದ ಸಂಕೇತ. ಇದು ನೆನ್ಪಿಟ್ಕೊಳ್ಬೇಕು. ಯಾರು ಬೇಕಾದ್ರೂ ಕಟ್ಟಬಹುದು. ಇದರಲ್ಲಿ ನೀನು ನಾನು ಅನ್ನೋದು ಏನು ಇಲ್ಲ. ಮನೆ ಕಟ್ಟುವಂತ ಮನಸ್ಸು. ಆದ್ರೆ ಇದನ್ನ ಬಹಳ ಜಾಗ್ರತೆಯಲ್ಲಿ ನಾವು ಉತ್ತಮ ಆಯದಲ್ಲೇ ಕಟ್ಟಬೇಕು.
ಸೈಟ್ ಸ್ವಲ್ಪ ಮನೆ ದೊಡ್ಡದು ಬರ್ಲಿ ಅಂತ ಎತ್ತರ ಜಾಸ್ತಿ ತಗೊಳ್ಳೋದು, ಎಂಟು ಕಟ್ಟೋದು ಅಥವಾ ಮನೆಯನ್ನು ಸೇರಿಸ್ಕೊಂಡು ಕಟ್ಟೋದು. ಯಾಕಂದ್ರೆ ಅಕ್ಕಪಕ್ಕದ ಮನೆ ನಿಮ್ಮ ಮನೆ ಟಚ್ ಆಯ್ತು ಅಂದ್ರೆ ಆ ಮನೆಯಲ್ಲಿರುವಂತ ದಟ್ಟ ದರಿದ್ರಗಳು ನಿಮ್ಗೆ ಹತ್ತುಕೊಳ್ಬಹುದು, ಅಥವಾ ಗೊತ್ತಿಲ್ಲ ಆ ಮನೆಯಲ್ಲಿ ಏನು ಒಳ್ಳೇದು ಕೆಟ್ಟದ್ದು ಏನಾಗುತ್ತೆ ನಿಮ್ಗೆ ಅದು ಪಾಸ್ ಆಗುತ್ತೆ. ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಹಾಗಾಗಿ ನಾನೇನ್ ಹೇಳ್ತೀನಿ, ಸುತ್ತ ಪೂರ್ವದಲ್ಲಿ ಸ್ವಲ್ಪ ಜಾಸ್ತಿ, ಉತ್ತರದಲ್ಲಿ ಸ್ವಲ್ಪ ಜಾಸ್ತಿ, ದಕ್ಷಿಣದಲ್ಲಿ ಸ್ವಲ್ಪ ಕಡಿಮೆ, ಪಶ್ಚಿಮದಲ್ಲಿ ಸ್ವಲ್ಪ ಕಡಿಮೆ ಜಾಗವನ್ನ ಬಿಟ್ಟು ಉಚ್ಚ ಸ್ಥಾನದಲ್ಲಿ ನೀವು ಸಂಪನ್ನ ಅಳವಡಿಸಿ. ಯಾಕೆಂದ್ರೆ ಆಯಾ ನಿಮ್ಮ ಆಯುಷ್ಯನ ನಿರ್ಧಾರ ಮಾಡಿದ್ರೆ ಆ ಮನೆಯ ಒಂದು ವಾಸ್ತು ಏನಿದೆಯಲ್ಲ ನಿಮ್ಮ ಜೀವನ ಶೈಲಿಗಳನ್ನು ನಿರ್ಧಾರ ಮಾಡುತ್ತೆ. ನೀವು ಗಳಿಸಿದ ಸಂಪತ್ತನ್ನ ನೀವು, ನಿಮ್ಮ ಮಕ್ಕಳು, ನಿಮ್ಮ ಮಕ್ಕಳ ನಂತರ ಮೊಮ್ಮಕ್ಕಳು, ಮೊಮ್ಮಕ್ಕಳ ನಂತರ ಮರಿ ಮಕ್ಕಳು, ನೀವು ಗಳಿಸಿದ ಸಂಪತ್ತು ಪರಪಲ್ಲ. ಕೆಲವರು ಏನ್ ಮಾಡ್ತಾರೆ, ಆಯದಲ್ಲಿ ಲೋಪದೋಷಗಳನ್ನು ಮಾಡಿಕೊಂಡು ಆರ್ಥಿಕ ಸಂಕಷ್ಟ, ಆಸ್ತಿಯನ್ನು ಖರೀದಿ ಮಾಡೋಕ್ಕಾಗಲ್ಲ, ಇರೋ ಆಸ್ತಿಯನ್ನು ಕಳ್ಕೊಳ್ತಾರೆ. ಅಪ್ಪ ಅಜ್ಜನ ಆಸ್ತಿ ಎಲ್ಲ ಕಳ್ಕೊಂಡು ದಾವೆಗಳು ಉಡ್ಕೊಂಡಿರ್ತಾರೆ, ಕೋರ್ಟಿನಿಂದ ಇನ್ನೂ ಪರಿಹಾರಗಳಾಗಿರೋದಿಲ್ಲ, ದಟ್ಟ ದರಿದ್ರ ನಮ್ಮನ್ನು ಕಾಡ್ತಾ ಇರ್ತದೆ, ಮಕ್ಕಳ ಭವಿಷ್ಯ ಚೆನ್ನಾಗಿರೋದಿಲ್ಲ, ಬಾಂಧವ್ಯ ಗಂಡ ಹೆಂಡತಿ ಬಾಂಧವ್ಯ ಚೆನ್ನಾಗಿರೋದಿಲ್ಲ, ಯಾರೋ ನಿಮ್ಗೆ ಹಣವನ್ನು ಮೋಸ ಮಾಡಿ ನಿಮ್ಮನ್ನ ಲಪಾಯಿಸ್ಬೋದು, ನಿಮಗೆ ಮೋಸ ಮಾಡ್ಬೋದು, ಅಥವಾ ನೀವೇ ಬೇರೆಯವರಿಗೆ ಮೋಸ ಮಾಡ್ಬೋದು. ಇಂಥ ಗುಣಗಳು ಪ್ರಾಪ್ತಿಯಾಗುತ್ತೆ. ಅಂದ್ರೆ ಆಯ ಸರಿಯಾಗಿದ್ರೆ ಧ್ವಜಾಯದಲ್ಲಿ, ಉತ್ತಮ ಆಯದಲ್ಲಿದ್ರೆ ನಿಮ್ಗೆ ಇಂಥ ಎಲ್ಲ ಸಕ್ಸಸ್ ಬರುತ್ತೆ. ಮಧ್ಯಮ ಆಯದಲ್ಲಿದ್ರೆ ಮಧ್ಯಮ ಜೀವನವನ್ನು ಮಾಡ್ತೀರಿ. ಅದೇ ಶೂನ್ಯ ಆಯದಲ್ಲಿ ನೀವು ಮಾಡಿದ್ರೆ ದಟ್ಟ ದರಿದ್ರ ಜೀವನವನ್ನು ಮಾಡ್ತೀರಿ. ಇದು ನೆನ್ಪಿಟ್ಕೊಳ್ಳಿ. ಮನೆಯನ್ನು ಕಟ್ಟಬೇಕಾದ್ರೆ ಒಂದು ಟೈಮ್ ಮನೆ ಕಟ್ತೀರಿ, ಬಹಳ ಶ್ರದ್ಧೆಯಿಂದ ಕಟ್ಟಿ, ಗೌರವದಿಂದ ಕಟ್ಟಿ, ಪ್ರೀತಿಯಿಂದ ಕಟ್ಟಿ. ನಾನು ಸಮೃದ್ಧಿ ಆಗಬೇಕು, ನನ್ನ ಸಂತಾನ ಪ್ರಾಪ್ತಿಯಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕಟ್ಟಿ. ಅದು ಬಿಟ್ಟು ಏನೂ ಕಟ್ಟಬೇಕಲ್ಲ, ಇರೋದಕ್ಕೊಂದು ನೆರಳಿದ್ರು ಸಾಕು, ನಮ್ಮ ಕರ್ಮ, ನಮಗೆ ಒಂದು ಸ್ವಂತ ಮನೆ ಇದ್ರು ಸಾಕು ಅಂತ ಅನ್ಕೊಂಡು ಕಟ್ಟಕ್ಕೆ ಹೋಗ್ಬೇಡಿ. ಪ್ರೀತಿಯಿಂದ ಕಟ್ಟಿ. ಆ ಮನೆನೇ ನಿಮಗೆ ಉನ್ನತವಾದಂಥ ಸ್ಥಾನಮಾನ ಮಾರ್ಗಗಳನ್ನು ತೋರಿಸ್ತದೆ. ಹಾಗಾಗಿ ಧ್ವಜಾಯದಲ್ಲಿ ಮನೆಯನ್ನು ಕಟ್ಟಿ ಸಮೃದ್ಧಿಯಾಗಿ ನಿಮ್ಮ ಜೀವನ ಚೆನ್ನಾಗಿರ್ಲಿ, ನಿಮ್ಮ ಸಂಸಾರ ಅನ್ನೋದು ತುಂಬಾ ನೆಮ್ಮದಿಯ ಜೀವನ ನಡೀಲಿ, ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಹೇಳ್ತಾ, ಯಾರು ಧ್ವಜಾಯದಲ್ಲಿ ಮನೆಯನ್ನು ಕಟ್ಟಬೇಕು ಅಂತ ಹೊರಟಿರೋರು ನನ್ನನ್ನು ಸಂಪರ್ಕ ಮಾಡಿ, ನಿಮಗೆ ಅದರ ಬಗ್ಗೆ ಸಲಹೆ ಸೂಚನೆಗಳನ್ನ ಕೊಡ್ತೀವಿ. ಯಾಕೆಂತಂದ್ರೆ ನಾನು ಆ ಮನೆಗೆ ಆಯ ಕೊಡಬೇಕು ಅಂತ ಸ್ಪಾಟಿಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡ್ತೀವಿ. ಸ್ಪಾಟ್ ಅಲ್ಲಿ ನೋಡಿ ನಾವೇ ಆಯವನ್ನು ಇದೇ ಇದರಲ್ಲಿ ಬರಬೇಕು, ನಾವು ಲೆಕ್ಕನ ಅಲ್ಲೇ ಬರೆದು ಕೊಟ್ಟು ಬಂದ್ಬಿಡ್ತೀನಿ. ಏನೇನು ಸರಿ ಮಾಡ್ಕೊಳ್ಬೇಕು ಅನ್ನೋದು ಬುಕ್ಸ್ ಅಲ್ಲಿ ಬರೆದು ಆ ಲೆಕ್ಕ ಕೊಡ್ಬೇಕು. ಲಾಸ್ಟ್ ಅಲ್ಲಿ ಏನು ಅಳತೆ ಕೊಟ್ಟಿರ್ತೀವಲ್ಲ, ಯಾವ ಆಯದ್ದು ಆ ಅಳತೆ ಲೆಕ್ಕವನ್ನು ಕೊಟ್ಟಾಗ ಅದಕ್ಕೆ ಪರಿಪೂರ್ಣ ಆಯ ಬಂದಿದೆ, ಅಲ್ಲಿಂದಲೇ ಪ್ರಾರಂಭ ಆಗುತ್ತೆ, ಒಳ್ಳೆಯ ದಿನಗಳು ಪ್ರಾರಂಭ ಆಗುತ್ತೆ. ಅಂದ್ರೆ ಎಲ್ಲಾ ದಿನಗಳು ಒಳ್ಳೆಯ ದಿನಗಳೇ, ಎಲ್ಲರೂ ಈ ಜಗತ್ತಿನಲ್ಲಿ ಒಳ್ಳೆಯವರೇ. ಆದ್ರೆ ನಾವು ಯೋಚನೆ ಮಾಡುವಂತ ಮನಸ್ಥಿತಿ ಮೇಲೆ ನಮ್ಮ ಕೆಟ್ಟ ಪರಿಸ್ಥಿತಿಗಳು ಪ್ರಾರಂಭ ಆಗುತ್ತೆ. ಹಾಗೆ ಈ ಒಂದು ಆಯದಲ್ಲಿ ನೀವು ಮನೆ ಕಟ್ಟಿ ಸಮೃದ್ಧಿಯಾಗಿ ಸಂತೋಷ ಬದುಕಿ